ಮೊಹಮ್ಮದ್ ಅಲಿಮುಲ್ಲಾ ಶರೀಫ್. ಮೊಹಮ್ಮದ್ ಅಲಿಮುಲ್ಲಾ ಶರೀಫ್, ಶಾಂತಿನಗರ್, ಮೈಸೂರಿಂದ. ನಾನು ಸುಮಾರು ಅಲ್ಹಮ್ದುಲಿಲ್ಲಾಹ್ ಒಂದು 15 ವರ್ಷದಿಂದ RTI ಕಾರ್ಯಕರ್ತ ಆಗಿ ವರ್ಕ್ ಮಾಡ್ತಾಯಿದ್ದೀನಿ. ಸಿವಿಲ್ ಇಶ್ಯೂಸು ಮೈಸೂರಿನಲ್ಲಿ NRC ಸಂಬಂಧಪಟ್ಟಿದ್ದು ಸಿವಿಲ್ ಇಶ್ಯೂಸು, ಮೈಸೂರಿಗೆ ಸಂಬಂಧಪಟ್ಟಿದ್ದು ವಕ್ಫ್ ಬೋರ್ಡ್ ಇಶ್ಯೂಸು, ಮಂಡ್ಯಗೆ ಸಂಬಂಧಪಟ್ಟಿದ್ದು ಸ್ಪೆಷಲಿ ಹಜರತ್ ಟಿಪ್ಪು ಸುಲ್ತಾನ್ ಶಹೀದ್ ವಕ್ಫ್ ಎಸ್ಟೇಟ್, ಇದು ವಕ್ಫ್ ಕಮಿಟಿ ಇದು. ಇದರ ಬಗ್ಗೆನೂ ಒಂದು 4 ವರ್ಷದಿಂದ ನಾನು ನೋಡ್ಕೊಂಡು ಬರ್ತಾಯಿದ್ದೀನಿ. ಏನು ಪ್ರಾಬ್ಲಮ್, ಏನಕ್ಕೆ ಇವತ್ತು ಇಲ್ಲಿ ಟ್ರೈನಿಂಗ್ ಮಾಡ್ತಿರೋ ಉದ್ದೇಶ ಏನು ಸರ್? ಇವಾಗ ಈ ನಮ್ಮ ಆ್ಯಕ್ಟಿವಿಟೀಸ್ ನೋಡೋದು ಟೈಮ್ನಲ್ಲಿ ನಮಗೆ ಒಂದು ವರ್ಷ ಹಿಂದ್ಗಡೆ ದಾಖಲೆ ಸಿಗ್ತದೆ. ಯಾವ ದಾಖಲೆ ಅಂತ ಹೇಳಿದ್ರೆ ಇದಕ್ಕೆ ಸಂಬಂಧಪಟ್ಟಿದ್ದು, ಈ ಕಮಿಟಿಗೆ ಸಂಬಂಧಪಟ್ಟಿದ್ದು ಬೈಲಾ ಆಗಿರ್ತದೆ. ಬೈಲಾಸ್ ಮೀನ್ಸ್ ಗೆಜೆಟ್ ಆಗಿರ್ತದೆ 2010ನಲ್ಲಿ ಗೌರ್ಮೆಂಟ್ ಆಫ್ ಕರ್ನಾಟಕದಿಂದ ಒಂದು ಗೆಜೆಟ್ ಆಗಿರ್ತದೆ. ಆ ಗೆಜೆಟ್ ಪ್ರಕಾರ ಇವರು ಎಲ್ಲ ಅಧಿಕಾರ ನಡೆಸ್ತಿರಬೇಕು. ನೋಡೋಕೆ ಹೋಗ್ತೀನಿ, ಮುಂದ್ಗಡೆ ಹೋಗಿ ನೋಡೋಕೆ ಹೋದರೆ ಆ ಕಾನೂನಿನಲ್ಲಿ ಒಂದೂ ಸುಮಾರಲ್ಲಿ 18-20 ಕಾನೂನು ಇರ್ತದೆ. ಅದರಲ್ಲಿ ಒಂದು ಕಾನೂನು ಇವರು ಮಾಡ್ಕೊಂಡು ಹೋಗಿರಲ್ಲ, ಅದು ಫಾಲೋ ಮಾಡಿರಲ್ಲ. ಅದರ ಜೊತೆಯಲ್ಲಿ ಏನಂತ ಹೇಳಿದ್ರೆ 2021ನಲ್ಲಿ ಇವ್ರ ಕಡೆಯಿಂದ ಆ ಕಾನೂನು ಆ ಗೆಜೆಟ್ ಮಾಡಿಕೊಂಡು ಇವ್ರ ಕಡೆಯಿಂದ ಇನ್ನೊಂದು ಬೈಲಾಸ್ ಮಾಡ್ಕೊಂಡಿರ್ತಾರೆ. ಉಲ್ಲಂಘನೆ ಆಫ್ ದಿ ಬೈಲಾಸ್ ಇದು. ಸೀದಾ ಅಲಿಗೇಷನ್ಸ್ ಇಲ್ಲ, ಇದು ಫ್ಯಾಕ್ಟ್ಸ್. ಇದು ಯಾವ ಕಾನೂನಲ್ಲಿ ಕೂತ್ಕೊಳ್ತದೆ ಇಲ್ಲ ಅದೆಲ್ಲ ನಾವು ಮೇಲ್ಗಡೆಗೆ ತೋರಿಸಿದ್ದೀವಿ. ಸೊ ಇಲ್ಲಿಂದ ಇವರು ಆ ಬೈಲಾಸ್ ಮಡಗಿದ್ರೆ 21ನಲ್ಲಿ ಮಂಡ್ಯ ಡಿಸ್ಟಿಕ್ ವಕ್ಫ್ ಬೋರ್ಡ್ ಚೇರ್ಮನ್, ಆ ಕಾಲದಲ್ಲಿ ಚೇರ್ಮನ್ನು ಬೆಂಗಳೂರಿಗೆ ಆ ಪ್ರೊಸೀಡಿಂಗ್ಸ್ ಕಳಿಸಿ ಬೆಂಗಳೂರಿನಲ್ಲಿ ಕರ್ನಾಟಕ ಸ್ಟೇಟ್ ಬೋರ್ಡ್ ಆಫ್ ಔಕಾಫ್ನಿಂದ ಅಪ್ರೂವ್ ಮಾಡಿರ್ತಾರೆ. ಸೊ ದಟ್ ಮೀನ್ಸ್ ಕೆಳಗಡೆಯಿಂದ ದೊಡ್ಡ ಮಟ್ಟಕ್ಕೆ ಎಲ್ಲರದು ಇದು ನೆಕ್ಸಸ್. ಇದು ಈ ಕರಪ್ಷನ್ ಮಾಡೋಕ್ಕೆ ಇದೆಲ್ಲ ನೆಕ್ಸಸ್. ಇದು ಕ್ಲಿಯರ್ ಕಟ್ ವೈಲೇಷನ್ಸು, ಕರಪ್ಷನ್ಗೆ ನೆಕ್ಸಸ್. ಇದು ನಾವು ಕೇಳೋಕ್ಕೆ ಇವತ್ತು ಕೂತಿರೋದೆ ವಾಟ್ ಈಸ್ ದಿ ಕಾರಣ, ಏನು ಕಾರಣ ನೀವು 21ನಲ್ಲಿ ಇನ್ನೊಂದು ಬೈಲಾ ಫಸ್ಟ್ ಗೌರ್ಮೆಂಟ್ ಆಫ್ ಕರ್ನಾಟಕದಿಂದ ಒಂದು ಗೆಜೆಟ್ ಇದ್ಮೇಲೆ ಎರಡನೇ ಬೈಲಾ ಮಾಡೋಕ್ಕೆ ನಿಮ್ಮ ಇಂಟೆನ್ಷನ್ಸ್ ಏನು? ಇದೇ ಮೇನ್ ಕ್ವಶನ್ ನಮ್ಮದು. ಆ ಬೈಲಾಸ್ನಲ್ಲಿ ನೋಡೋಕೆ ಹೋಗ್ತೀವಿ 2010ನಲ್ಲಿ ಗೆಜೆಟ್ನಲ್ಲಿ ಸ್ಪೆಸಿಫಿಕ್ ಆಗಿ ಕಾನ್ಸ್ಟಿಟ್ಯೂಷನ್ ಆಫ್ ಕಮಿಟಿನಲ್ಲಿ ನಂಬರ್ 3 ಅದರಲ್ಲಿ ಸಬ್ ಕ್ಲಾಸ್ ನಂಬರ್ 6ನಲ್ಲಿ ಕಾನ್ಸ್ಟಿಟ್ಯೂಷನ್ ಆಫ್ ಕಮಿಟಿನಲ್ಲಿ ಅಲ್ಲಿ ಹೇಳಿರ್ತಾರೆ ದಿ ಸೆಕ್ರೆಟರಿ ಆಫ್ ದಿಸ್ ಕಮಿಟಿ ಹೂ ಶುಡ್ ಬಿ ಸೆಕ್ರೆಟರಿ ಆಫ್ ದಿಸ್ ಕಮಿಟಿ, ಯಾರು ಇರಬೇಕು ಅಂತ ಸ್ಪೆಸಿಫಿಕ್ ಮೆನ್ಷನ್ ಮಾಡಿರ್ತಾರೆ. ಒನ್ ಎಕ್ಸ್ ಆಫೀಷಿಯೋ ಫ್ರಮ್ ಎಜುಕೇಷನ್ ಡಿಪಾರ್ಟ್ಮೆಂಟ್ ಆರ್ ಹೆಲ್ತ್ ಡಿಪಾರ್ಟ್ಮೆಂಟ್ ಕೇರಿಂಗ್ ಇಸ್ ಸರ್ವಿಸಸ್, ಯಾವ ರೀತಿಯಿಂದ ಅವ್ರು ಮಾಡಿರ್ತಾರೆ ಅದೇ ಸರ್ವೀಸು ಇಲ್ಲೂ ಮಾಡಲಿ, ಜನ ಪರವಾಗಿ ಎಲ್ಲ ಆಗಲಿ, ಬಡವ್ರ ಪರವಾಗಿ ಅಂತ. ಆ ಎಕ್ಸ್ ಆಫೀಷಿಯೋ ಜಾಗದಲ್ಲಿ ಕೂತ್ಕೊಳ್ಳೋ ಜಾಗದಲ್ಲಿ ಒಂದು ಕಾಮನ್ ಸಾಮಾನ್ಯ ಮನುಷ್ಯ ಕೂತವನ. ಇವನ್ ಕೂತ್ಕೊಳ್ಳೋಕ್ಕೆ ಕ್ವಶನ್ ನಮ್ದು ಏನಿದೆ ಅಂದರೆ, ಬೈಲಾಸ್ ನಿಮ್ಮ ಕೈನಲ್ಲಿ ಇದ್ದು ಇವನ್ಗೆ 15 ವರ್ಷ ಯಾರು ತಡೆ ಹಾಕಿದ್ದು ಇವನ್ ಕೂತ್ಕೊಂಡು ಹೋಗೋಕ್ಕೆ. 15 ವರ್ಷದಿಂದ ಕೂತವ್ರೆ ಉಲ್ಲಂಘನೆ ಮಾಡ್ಕೊಂಡು. ಇದೆಲ್ಲ ಕ್ವಶನ್ಸು ನಮ್ಮ ಕ್ವಶನ್ಸ್, ಇದೆಲ್ಲ ನಾವು ನೋಡಕ್ ಬಂದಿದ್ದೀವಿ. ಬೈಲಾ ತಿದ್ದುಪಡಿ ಮಾಡಿದ್ದಾರೆ ಸರ್. ಬೈಲಾ ತಿದ್ದುಪಡಿ ಆದ ಮೇಲೆ ಏನಾದರೂ ಅಕ್ರಮಗಳು ಅವ್ಯವಹಾರಗಳು ಆಗಿದೆಯಾ, ಹಣ ದುರ್ಬಳಕೆ ಏನಾದ್ರು? ಅದು ಸುಮಾರು ಇದೆ. ನಾನು ಇನ್ನೊಂದು ಸಬ್ಜೆಕ್ಟ್ನಲ್ಲಿ ಬರ್ತೀನಿ. ಆ ಇನ್ನೊಂದು ಸಬ್ಜೆಕ್ಟ್ನಲ್ಲಿ ಬಂದು ಮಿಸ್ಅಪ್ರಾಪ್ರಿಯೇಷನ್ ಆಫ್ ಫಂಡು ಆಗೈತೆ. ಅದೇ ಕೇಸು ಇವಾಗ ನಾವು ಲೋಕಾಯುಕ್ತನಲ್ಲಿ ರಿಜಿಸ್ಟರ್ ಮಾಡಿದ್ದೀವಿ ಲೋಕಾಯುಕ್ತನಲ್ಲಿ. ಇನ್ನೊಂದು EDಗೂ ಕೊಟ್ಟಿದ್ದೀವಿ, EDನಲ್ಲಿನೂ ರಿಜಿಸ್ಟರ್ಡ್ ಆಗೈತೆ. ಅದರಲ್ಲಿ ನಾನು ಈ ಮಿಸ್ಅಪ್ರಾಪ್ರಿಯೇಷನ್ ಆಫ್ ಫಂಡ್ನಲ್ಲೇ ನಾನು ಹೇಳೋಕೆ ಹೋದರೆ ಸೋಮೋಟೋನಲ್ಲಿ ಆಗ್ಬಿಡ್ತೀವಿ ನಾವು. ಅದರಿಂದ ಅದು ಡೀಟೇಲ್ಸ್ ನಾನು ಹೇಳೋಕೆ ಆಗಲ್ಲ. ಈಗ ಟಿಪ್ಪು ಸುಲ್ತಾನ್ ವಕ್ಫ್ ಎಸ್ಟೇಟ್ಗೆ ತಗವೀರ್ ಶೇಖ್ ಸಾಹೇಬ್ರು ಚೇರ್ಮನ್, ಅವರು ಸಾಹೇಬ್ರಿಗೆ ತಗೊಂಡಿದ್ದೀರಾ ಎಲ್ಲ ಸರ್? ಅವರಿಂದ ಅವ್ರ ಕೆಳಗಡೆ ಬಾಯಿಂದ ನೋಸಿಂದ ಐಸಿಂದನೇ ಎಲ್ಲ ಪೇಪರ್ಸ್ ಹೋಗೋದು. ನಾವು ಹೇಳೋದು ಬಿಡ್ಬಿಡಿ. ಆಮೇಲೆ ಇವ್ರ ರೆಫರೆನ್ಸ್ನಲ್ಲಿನ ಎಲ್ಲ ಫೈಲ್ಸ್ ಮೂವ್ ಆಗೋದು. ಬೀಯಿಂಗ್ ಎ ಕಾನ್ಸ್ಟಿಟ್ಯೂಷನಲ್ ಅಥಾರಿಟಿ, ಲಾ ಎಕ್ಸಿಕ್ಯೂಟರ್ಸ್, ನೀವು ಸಿಗ್ನೇಟರಿ ಆಫ್ ದಿ ಸೆಕೆಂಡ್ ಬೈಲಾ ಇವ್ರದೇ ಸಿಗ್ನೇಚರೀಸ್ ಇದೆ. ನಿಮ್ಗೇನು ಗೊತ್ತಿರಲಿಲ್ಲ ಸಿಗ್ನೇಚರ್ಸ್ ಆಗ್ತದೆ ಅಂತ ಸರ್? ಒಳ್ಳೆ ಕ್ವಶನ್ ನಿಮ್ಮದು. ಇವಾಗ ಗಂಟ ಹಿಸ್ಟ್ರಿ ತಗೊಂಡು ನೋಡಿ, 15 ವರ್ಷದಿಂದ ಒಂದು ದಾಖಲೆನೂ ಯಾರಿಗೂ ಇವಾಗ ಪಬ್ಲಿಕ್ ಡೊಮೇನ್ ಡಾಕ್ಯುಮೆಂಟ್ಸು ಯಾರಿಗೂ ತೋರಿಸಿರಲಿಲ್ಲ.
ನಾನೇ 3 ವರ್ಷದಿಂದ ಶ್ರಮ ಪಟ್ಟು ಇವಾಗ ಒಂದು 6-8 ತಿಂಗಳಿಂದ ಕೈಗೆ ದಾಖಲೆ ಸಿಗ್ತಾ ಇದೆ. 3 ವರ್ಷದಿಂದ ಓಡಾಡಿದ್ದೀವಿ ಈ ದಾಖಲೆಯನ್ನು. ಇವಾಗ RTI ಕಮಿಷನ್ನಲ್ಲಿ ಲಾಸ್ಟ್ನಲ್ಲಿ ಹೋಗಿರುತ್ತೆ, ಅಲ್ಲಿಂದ ಸಿಗ್ತಾ ಇದೆ ದಾಖಲೆ. ಬೇರೆ ಬೇರೆ ಡಿಪಾರ್ಟ್ಮೆಂಟ್ಸಿಂದನೂ ಸಿಗ್ತಾ ಇದೆ. ಬಟ್ ಈ ಗಂಜಾಮ್ ಆ್ಯಂಡ್ ಶ್ರೀರಂಗಪಟ್ಟಣ ಜನಕ್ಕೆ ಇವರು ನೋಟಿಸ್ ಬೋರ್ಡ್ ಮೇಲೆ ಹಾಕಬೇಕಾಗಿತ್ತು, ತಿಳಿಸಬೇಕಾಗಿತ್ತು. ವೆನ್ ಯು ಆರ್ ಎ ಪಬ್ಲಿಕ್ ಸರ್ವೆಂಟ್, ನೀವು ಪಬ್ಲಿಕ್ ಸರ್ವೆಂಟು ಆ್ಯಕ್ಟ್ ಪ್ರಕಾರ ನೀವು ಎಲ್ಲ ಒಂದು ಮಾಹಿತಿಗಳು ಶುಕ್ರವಾರ ಜನ ಬಂದು ಸೇರ್ತಾರೆ, ಜನಕ್ಕೆ ಗೊತ್ತಾಗಬೇಕಾಗಿತ್ತು. 15 ವರ್ಷದಿಂದ ಒಂದು ನೋಟಿಸ್ ಹಾಕಿರೋದು ತೋರಿಸಿ, ಜನಕ್ಕೆ ಗೊತ್ತಿರಲಿಲ್ಲ. ಪಬ್ಲಿಕ್ ಡೊಮೇನ್ ಡಾಕ್ಯುಮೆಂಟ್ಸ್ ಇದೆಲ್ಲ. ನಿಮ್ಮ ಡಿಮಾಂಡ್ ಏನು ಸರ್? ನಮ್ಮ ಡಿಮಾಂಡ್ ಏನಿಲ್ಲ, ಬೈಲಾಸ್ ಉಲ್ಲಂಘನೆ ಆಗೈತೆ, ಬೈಲಾಸ್ ಹೋಗಬೇಕು ಫಸ್ಟು. ಸೆಕೆಂಡ್, ಎಕ್ಸ್ ಒಫಿಷೋ ಜಾಗದಲ್ಲಿ ಒಂದು ಸಾಮಾನ್ಯ ಜನ ಯಾರೋ ಒಬ್ಬರು ಕೂತವ್ರೆ, 15 ವರ್ಷದಿಂದ ಕೂತವ್ರೆ, ಅವ್ರಿಗೂ ತೆಗಿಬೇಕು. ಅವ್ರ ಮೇಲೆ ಏನು ಕ್ರಿಮಿನಲ್ ಕೇಸಸ್ ಕೂತ್ಕೋಬೇಕು. ಯಾರನ್ನು ಒತ್ತಾಯ ಮಾಡ್ತೀರಿ ಹಾಗಂತ? ಸರ್, ನಾವು ಆಲ್ರೆಡಿ ಒಂದು 6 ಮಂತ್ಸಿಂದ ಎಲ್ಲರಿಗೂ, ಸೆಕ್ರೆಟ್ರಿಯೇಟ್ಗೂ ಎಲ್ಲರಿಗೂ, ಅವ್ರಿಗೂ ಎಲ್ಲರಿಗೂ ತಿಳಿಸಿದ್ದೀವಿ. ಫೈಲ್ಸ್ ಎಲ್ಲ ಬಂದು ಮೂಲೆಯಲ್ಲಿ ಮಂಡ್ಯನಲ್ಲಿ ಕೂತ್ಕೊಳ್ತದೆ. ಮಂಡ್ಯದಿಂದ ಆಚೆ ಫೈಲ್ಸ್ ಬರ್ತಾ ಇಲ್ಲ. ಅದೇ ಫೈಲ್ಸು ಅಕಸ್ಮಾತ್ ಮೂವ್ ಆಗಿ ಅದೇ ಫೈಲ್ಸು ಆಚೆ ಬಂದು ಎಲ್ಲ ಎಂಡೋರ್ಸ್ಮೆಂಟ್ ಆಗಿಬಿಟ್ರೆ, ಫೈಲ್ಸ್ ಅಂದರೆ ಬೇರೆ ಫೈಲ್ಸ್ ಕೊಡಲಿಲ್ಲ ನಾನು. ಫೈಲ್ಸ್ ಜೊತೆಯಲ್ಲಿ ಎಲ್ಲ ಇವ್ರದ್ದು ಅಕ್ರಮಗಳದ್ದು ಪೇಪರ್ಸು ಕೊಟ್ಟಿದ್ದೀನಿ. ನೋ ಸೆಕೆಂಡ್ ಎನಿ ಕೈಂಡ್ ಆಫ್ ಡಾಕ್ಯುಮೆಂಟ್ಸಲ್ಲಿ ಎಲ್ಲ ಇವ್ರ ಕಡೆದೇ ಡಾಕ್ಯುಮೆಂಟ್ಸ್ ಎಲ್ಲ ಸೇರಿ ಎಲ್ಲ ಜಾಯ್ನಿಂಗ್ ದಿ ಡಾಟ್ಸ್ನಲ್ಲಿ ಎಲ್ಲ ಬರ್ದು ಎಲ್ಲ ತೋರಿಸಿ ಕೊಟ್ಟಿದ್ದೀನಿ. ಬಟ್ ಒನ್ಲಿ ಅವ್ರು ಏನು ಮಾಡಬೇಕಾಗಿರೋದು ಅಂತ ಹೇಳಿದ್ರೆ, ಆ್ಯಕ್ಷನ್ ತಗೋಬೇಕಾಗಿರೋದು ನಮ್ಮ ಫೈಲ್ಸ್ ಮೇಲೆ. ನಮ್ಮ ಫೈಲ್ಸ್ ಅಂತ ಹೇಳಿದ್ರೆ, ನಮ್ಮ ಡಾಕ್ಯುಮೆಂಟ್ಸ್ ಅಂತ ಹೇಳಿದ್ರೆ ಇವ್ರದ್ದೇ ಡಾಕ್ಯುಮೆಂಟ್ಸ್. ಇವ್ರಿಗೆ ಅಷ್ಟೊಂದು ಅನುಕೂಲ ನಾನು ಮಾಡಿಕೊಟ್ಟಿದ್ದೀನಿ. ಈ ದಾಖಲೆ ಇದೆ, ನಮ್ಮ ರಿಕ್ವಿಸಿಷನ್ ಇದೆ, ಜೋಡಿಸ್ಬಿಟ್ಟು ಮಾಡಿ ಅಂತ ಹೇಳಿದ್ರೆ ಅದು ಯಾರ ಕೈ ಇದೆ, ಯಾರ ಕೈವಾಡ ಇದೆ, ಯಾರ್ಯಾರು ದೊಡ್ಡವರಿದ್ದಾರೆ ಚಿಕ್ಕವರಿದ್ದಾರೆ ಗೊತ್ತಿಲ್ಲ. ಮಂಡ್ಯ ವಕ್ಫ್ ಬೋರ್ಡ್ನಲ್ಲಿಂದ ಆಚೆ ಬರಲ್ಲ ಫೈಲ್ಸ್.